ಸರಿ ಈಗ ಅಂದರೆ ಲೈಕ್ ಅವರಿಲ್ಲ ಅನ್ನೋದನ್ನ ಲೈಕ್ ನೀವು ನೋಡಿದಾಗ ಗೊತ್ತಾದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಸ್ಪೆಷಲಿ ಅಂತ? ಎಲ್ಲ ಫಿಸಿಕಲಿ ಆಗಿ ಅವರಿಲ್ಲ. ಅವ್ರು ಹಾಡಿದ್ದು ಇಷ್ಟೊಂದು ಭಂಡಾರ ಬಿಟ್ಟು ಹೋಗಿದ್ದಾರೆ. ಇನ್ನೂ 1000 ವರ್ಷ ಆದರೂ ಅವ್ರ ಹಾಡುಗಳು ಕೇಳ್ತಾ ಇರ್ತಾರೆ ಜನಗಳು. ನಾವು ಸಾಯೋವರೆಗೂ ಅವ್ರ ಹಾಡುಗಳು ಕೇಳ್ಕೊಂಡೇ ಇರ್ತೀವಿ ನಾವು. ನಿನ್ನೆಯಿಂದ ನಮ್ಮ ಮಿಸ್ಸಸ್ ಕೂಡ ಅದೇ ಹಾಡುಗಳು ಕೇಳ್ತಾ ಇದ್ದಾಳೆ, ಅವ್ರು ಆಶಾಜಿ ಅವ್ರದ್ದೇ. ನಿನ್ನೆ ರಾತ್ರಿ ಗಜಲ್ ಕೇಳ್ತಾ ಇದ್ದೆ ಒಂದು, ಅವ್ರದ್ದು ಗುಲಾಮ್ ಅಲಿ ಅವ್ರ ಜೊತೆ ಒಂದು ಮೇರಾಜೆ ಗಜಲ್ ಅಂತ ಒಂದು ಆಲ್ಬಮ್ ಮಾಡಿದ್ರು ಒಂದು ಪಾಕಿಸ್ತಾನದವರು. ಬಟ್ ಆ ಆಲ್ಬಮ್ಗಳು ಕೇಳ್ತಾ ಇದ್ದೆ. ಅವ್ರ ಹಳೆ ಹಾಡುಗಳು ಒ ಪಿ ನಯ್ಯರ್ ಜೊತೆ ಮಾಡಿರೋ ಹಾಡು ಕಂಪೋಸಿಷನ್ಸು, ಮತ್ತು ಆರ್ ಡಿ ಬರ್ಮನ್, ಲಕ್ಷ್ಮೀಕಾಂತ್, ಎಷ್ಟು ಹಾಡುಗಳು, 12,000 ಹಾಡುಗಳಿದೆ. ಒಂದಕ್ಕಿಂತಲೂ ಒಂದು ಅದ್ಭುತ. ಎಂಥ ವಾಯ್ಸ್ ಅದು, ಕ್ವಾಲಿಟಿ. ಎಲ್ಲಿ ಹೋದರೂ ವಾಯ್ಸ್ ನೋಡಿ ನೀವು, ಮಂದ್ರ ಸಪ್ತಕ ಆಗಿರಲಿ, ಮಧ್ಯ ಆಗಿರಲಿ, ತಾರ ಆಗಿರಲಿ, ಎಷ್ಟು ರೇಂಜಲ್ಲೂ ಅಷ್ಟೇ ಕ್ಲಿಯಾರಿಟಿ. ಅವ್ರ ಸಿಂಗಿಂಗ್ ಕ್ಲಿಯಾರಿಟಿ ಜೊತೆ ಶಬ್ದಗಳ ಕ್ಲಿಯಾರಿಟಿ, ಅದೆಲ್ಲ ಮನುಷ್ಯನ ಸಾಧನೆ ಅಥವಾ ನಾವು ಪ್ರಾಕ್ಟೀಸ್ ಮಾಡೋದನ್ನ ಖಂಡಿತ ಬರೋದಲ್ಲ, ಅದು ಗಾಡ್ ಗಿಫ್ಟೆಡ್ ಅದು ಆಶಯ. ಹಾಗಾಗಿ ಇವತ್ತು ನಮ್ಮ ನಡುವೆ ಇದ್ದಾರೆ ಅವರು. ಸರ್ ಇವಾಗ ಯಾರೂ ಕೇಳಲಿಲ್ಲ ಅಂತ ಅಂದರೆ, ಈಗ ಅಫ್ಕೋರ್ಸ್ ಅವ್ರದ್ದು ಸಿನಿಮಾ ಸಿಚುವೇಶನ್ಗೆ ಈ ಲಿರಿಕ್ಸು ಮತ್ತು ಈ ಸಾಂಗು ಆ್ಯಪ್ಟ್ ಆಗುತ್ತೋ ಇಲ್ವೋ ಗೊತ್ತಿರಲ್ಲ. ನೀವು ಯಾವುದಾದ್ರೂ ಒಂದು ಆಡಿಯೋ ಕಂಪನಿಗೆ ಕೊಡ್ಬೋದಲ್ವ ಸರ್ ಸಾಂಗ್ನ ಅಂತ, ಅದೇ ನೋಡೋಣ. ಕೊನೆಯ ಹಾಡು ಅಂತ? ಅದೇ ನಾವು ಇಷ್ಟು ದಿವಸ ಏನೋ ತಲೆ ಕೆಡ್ಸ್ಕೊಂಡಿಲ್ಲ ನಾನು ಅದು. ನೋಡಿ ಇವಾಗ ನಾವೇ ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಶೂಟ್ ಬೇಕು ಇವತ್ತು. ವಿಡಿಯೋ ವಿಜುವಲ್ ಇಲ್ಲಾಂದರೆ ಅಷ್ಟು ಕನೆಕ್ಟ್ ಆಗಲ್ಲ ಸಾಂಗ್. ವಿಜುವಲಿ ಅದಕ್ಕೊಂದು ವಿಜುವಲ್ ಶೂಟ್ ಮಾಡಿ ಒಂದು ವಿಡಿಯೋ ಸಾಂಗ್ ಮಾಡಿ ಬಿಡೋಕ್ಕೆ ನೋಡ್ತೀನಿ. ಯಾರಾದರೂ ಮುಂದೆ ಬಂದರೆ, ಆಡಿಯೋ ಕಂಪ್ನಿಯದವ್ರು ಆಗಲಿ ಅಥವಾ ಪ್ರೊಡ್ಯೂಸರ್ಸ್ ಬಂದರೆ ಒಂದು ವಿಡಿಯೋ ಸಾಂಗ್ ಆದರೂ ಮಾಡಿಬಿಡ್ತೀವಿ. ಅಥವಾ ಸಿನಿಮಾಗೆ ಯಾರಾದರೂ ಯೂಸ್ ಮಾಡ್ತಾರೆ ಖಂಡಿತವಾಗಿ ಯೂಸ್ ಮಾಡ್ತೀವಿ. ಸರಿ, ನೀವು ಹೇಳಿದ್ರಿ ಫಸ್ಟ್ ಒಂದು ಮಾತು, ಅಂದರೆ ಈಗಿನವರು ಯಾರು ಕೂಡ ಆ ಥರ ಸಾಧನೆ ಮಾಡೋದಕ್ಕಾಗೋದಿಲ್ಲ, ಮಹಾನ್ ಸಾಧಕಿ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ. ಸೊ ಯಾಕೆ ಆ ಮಾತು ಹೇಳಿದ್ದು ನೀವು ಅಂತ ಹೇಳ್ಬಿಟ್ಟು. ಸೊ ಈಗ ಅವರು 10 ವರ್ಷಗಳಲ್ಲೇ ಅವರ ಒಂದು ಗಾನಸುಧೆಯನ್ನು ಇದು ಮಾಡಿದರು ಮರಾಠಿ ಸಿನಿಮಾದಿಂದ. 10 ವರ್ಷದವರಿದ್ದಾಗಲೇ, ಚಿಕ್ಕವರಿದ್ದಾಗಲೇ. ಸೊ ಏನು ಪ್ರಾಬ್ಲಮ್ ಸರ್ ಆವಾಗಿಂದಕ್ಕೂ ಮತ್ತು ಇವಾಗಿಂದಕ್ಕೂ ಅಂತ ನಿಮ್ಮ ಒಂದು ಅನಿಸಿಕೆ ಹೇಳೋದಾದರೆ? ಅಂದರೆ ಅಷ್ಟು ಡೆಡಿಕೇಶನ್ ಇಲ್ವಾ, ಅದರ್ವೈಸ್ ಆ ಥರ ಆಡೋದಕ್ಕೆ ಬರಲ್ವಾ, ಹೇಗೆ ಅಂತ? ಒಂದಂತೂ ಟೋನ್ ಇದೆಲ್ಲ, ಕಂಠ ಗಾಡ್ ಗಿಫ್ಟೆಡ್ ಅದು. ಅದು ನೀವು ಪಡ್ಕೊಳ್ಳೋಂಗಿಲ್ಲ. ನಾಲೆಜ್ ಪಡ್ಕೋಬೋದು, ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಸಿಂಗಿಂಗ್ ಇಂಪ್ರೂವೈಸ್ ಮಾಡ್ಬೋದು. ಅವ್ರು ನೋಡಿ, ಅವ್ರ ತಂದೆನೇ ದೊಡ್ಡ ನಾಟಕಕಾರರವ್ರು, ಸಂಗೀತಗಾರರವರು, ಆಶಾಜಿ ಅವ್ರ ರಕ್ತದಲ್ಲೇ ಆಗಿತ್ತು. ಮತ್ತು ಅವ್ರು ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ. ನಾವು ಇವತ್ತಿನ ಜನ್ರೇಷನ್ ಅದು ರಿಯಾಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. 4 ಅವರ್ 5 ಅವರ್ ತಂಬೂರಿ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಅವರು ರಿಯಾಜ್ ಮಾಡಿದ್ದಾರೆ, ಕಲ್ತಿದ್ದಾರೆ, ವಿದ್ಯೆ ಕಲ್ತಿದ್ದಾರೆ. ಅಂತ ತನ್ನ ಕಂಠಕ್ಕೆ ಹೇಗೆ ಮಾಡೋಕ್ಕಂತ ಅವಾಗಿಂದೆಲ್ಲ ಜನಗಳು ತುಂಬ, ಇವತ್ತಿನಕ್ಕಿಂತಲೂ ತುಂಬ ಬುದ್ಧಿವಂತರು ಅವಾಗ. ಮತ್ತು ಸಿನಿಮಾ ಸಂಗೀತ ಅದು ಹೊಸದು. ಅದನ್ನೊಂದು ದಾರಿ ತೋರ್ಸೋಕ್ಕೆ ಅವ್ರು ಹೊಸದೊಂದು ಇನ್ವೆನ್ಷನ್ ಮಾಡಿದಾಗೆ. ನಾವು ಇವತ್ತು ಏನೋ ಒಂದು ಟಿ ವಿ ಇನ್ವೆನ್ಷನ್ ಮಾಡಿದಾಗ, ಕಾರ್ ಇನ್ವೆನ್ಷನ್, ಆ ಥರ ಒಂದು ಸಿಂಗಿಂಗ್ ಒಂದು ಇನ್ವೆನ್ಷನ್ ಮಾಡಿದಾಗ, ಪ್ಲೇಬ್ಯಾಕ್ ಸಿಂಗಿಂಗ್ ಹೀಗಿರುತ್ತೆ ಅಂತ ಎಕ್ಸಾಂಪಲಾಗಿ ಕೊಟ್ಟವ್ರು ಅವರೆಲ್ಲ. ಅದನ್ನು ಮುಂಚೆನೂ ಹಾಡ್ತಿದ್ರು. ಅವ್ರಿಗಿಂತಲೂ ಮುಂಚೆನೂ ಒಂದು ಜನ್ರೇಷನ್ ಬಂದಿತ್ತು, ಒಂದು ಚಿಕ್ಕ ಜನ್ರೇಷನ್. ಅವರು ಸರಳವಾಗಿ ಹಾಡ್ತಿದ್ರು, ಜಾನಪದ ಥರ ಹಾಡ್ತಿದ್ರು, ನಾಟಕಗಳಲ್ಲಿ ಹೇಗೆ ಹಾಡ್ತಿದ್ರು ಆ ಥರ ಹಾಡ್ತಿದ್ರು. ಬಟ್ ಸಿನಿಮ್ಯಾಟಿಕ್ ಆಗಿ ಇವರು ಹಾಡೋಕ್ಕೆ ಶುರು ಮಾಡಿದ್ದಾರೆ. ಲತಾಜಿ, ಆಶಾಜಿ ಸಿನಿಮ್ಯಾಟಿಕ್ ಹಾಡ, ಒಂದು ಪಬ್ ಹಾಡ, ಒಂದು ಕ್ಲಬ್ ಸಾಂಗ್, ಐಟಮ್ ಸಾಂಗ್ ಅಂದರೆ ಹೀಗೆ ಹಾಡಬೇಕು. ಅದರಲ್ಲೊಂದು ಈ ಥರದೊಂದು, ಅದಕ್ಕೇನಂತೀವಿ, ನಜಾಕತ್ ಅಂತೀವಿ ನಾವು ಹಿಂದಿಯಲ್ಲಿ, ವಯ್ಯಾರ ಅದರಲ್ಲಿ ಇರಬೇಕು. ಕ್ಲಬ್ ಸಾಂಗ್ ಆದರೆ, ಪ್ಲೇಬ್ಯಾಕ್ ಮೆಲೋಡಿ ಸಾಂಗ್ ಆದರೆ ಅದರಲ್ಲಿ ಇಷ್ಟೊಂದು ಮಾಧುರ್ಯ ಇರಬೇಕು ಅನ್ನೋದೆಲ್ಲ ಕಲಿಸ್ಕೊಟ್ಟಿದ್ದವರು. ಹಾಗಾಗಿ ಅದೊಂದು ವರ, ಅದು ದೇವರೊಂದು ಕೊಟ್ಟಿದ್ದು ನಮಗೆ. ಭೂಮಿಗೆ ಹೋಗಿ ಒಂದು ಎಕ್ಸಾಂಪಲ್ ತೋರಿಸಿ ಬನ್ನಿ ಅಂತ ಸ್ಯಾಂಪಲ್ ಇರ್ತಾರ, ಡಿಸ್ಪ್ಲೇನಲ್ಲಿ ಇರ್ತಾರಲ್ಲ, ಆ ಥರ ಇವ್ರಿಗೆ ದೇವ್ರು ಕಳಿಸಿದ್ರು ನಮ್ಮ ಭೂಮಿಗೆ. ಹೋಗಿ ಆಶಾ ಭೋಸ್ಲೆ ಅವರೇ ಪ್ಲೇಬ್ಯಾಕ್ ಸಿಂಗಿಂಗ್ ಅಂದರೆ ಹೀಗಿರುತ್ತೆ ಅಂತ ಜನಗಳಿಗೆ ತೋರಿಸ್ಕೊಡಿ ಅಂತ, ಕಲಿಸ್ಕೊಡಿ ಅಂತ ಕಳಿಸಿದ್ದವರು. ಅದು ಹಾಗೆ ಮತ್ತು ಇನ್ನೊಂದು ವಿಚಾರ, ಈಗಿನವರು ಫಸ್ಟ್ ನೀವೇನಾದರೂ ಅಪ್ರೋಚ್ ಮಾಡ್ತಿದ್ದಾಗೆ ಪೇಮೆಂಟ್ ಕೇಳ್ತಾರೆ. ಫಸ್ಟು ಪೇಮೆಂಟ್ ಎಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ನೀವು ಹೇಳ್ತಾ ಇದ್ರಿ ಅವರು ಪೇಮೆಂಟು ನಾವು ಕಮ್ಮಿ ಕೊಟ್ವಿ, ಪೇಮೆಂಟ್ ಬಗ್ಗೆ ಮುಂಚೆ ಮಾತಾಡೇ ಇಲ್ಲ, ಕಮ್ಮಿ ಕೊಟ್ಟರು ಇಸ್ಕೊಂಡಿದ್ದು ಅಂತ. ಅದರಲ್ಲಿ ನನಗೇನು ಅನ್ನಿಸ್ತು ಅಂತಂದರೆ, ಅವ್ರಿಗಿದ್ದಿದ್ದು ಒಂದೇ ಅವರ ಏಮು, ನಾನು ಕನ್ನಡ ಚಿತ್ರರಂಗಕ್ಕೂ ಕೂಡ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಅವ್ರಿಗೆ ಕನ್ನಡದಲ್ಲಿ ಹಾಡಬೇಕಂತ ಆಸೆ ಇತ್ತು, ತುಂಬ ಆಸೆ ಇತ್ತು ಅವರಿಗೆ. ಎಲ್ಲ ಭಾಷೆಗಳನ್ನ ಹಾಡಬೇಕು, ನಾನು ಎಲ್ಲ ಚಾಲೆಂಜ್ಗಳು ತಗೊಂಡು, ಭಾಷೆ ಗೊತ್ತಿಲ್ಲ ಅಂದರೂ ಕಲ್ತು ಹಾಡಬೇಕು, ಟಿಪಿಕಲ್ ಆದ ಕಷ್ಟ ಇದ್ದಿದ್ದು ಹಾಡುಗಳು ಹಾಡ್ಬೇಕಂತ ತುಂಬ ಚಾಲೆಂಜ್ ತೊಗೊಂಡು ಮಾಡ್ಬೇಕು ಕೆಲಸ ಅಂತ ಅವ್ರಿಗೆ ಮುಂಚೆಯಿಂದ ಇದೆ ಅವರು. ಏನಕ್ಕಂದರೆ ಸುಮಾರು ನಾನು ನೋಡಿದ್ದೀನಿ, ಮಲಯಾಳಂ ಸಾಂಗ್ ಹಾಡುವಾಗ ಅವ್ರು ತುಂಬ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದ್ರು ಅವರು. ಕನ್ನಡ ಕೂಡ ನನಗೆ ಯಾವ ಭಾಷೆ ಅಂತ ನನಗೆ ಭೇದ ಭಾವ ಇಲ್ಲ, ಒಳ್ಳೆ ಸಾಂಗ್ ಇದ್ದರೆ ನಾನು ಯಾವ ಭಾಷೆದಲ್ಲಿ, ಎಲ್ಲ ಭಾಷೆದಲ್ಲಿ ಹಾಡ್ಬೇಕಂತ ನನಗೆ ಆಸೆ ಇದೆ ಅಂತ ಹಾಡ್ತಿದ್ರು. ಇನ್ನೊಂದು ಅವ್ರಿಗೆ ದೇವ್ರು ಇಷ್ಟೊಂದು ಕೊಟ್ಟಿದ್ರು, ದುಡ್ಡಿಗೆ ಆಸೆನೇ ಇಲ್ಲ ಬಿಡಿ. ಅವ್ರಿಗೆ ಸಾವಿರಾರು ಕೊಟ್ಟಿದೆ ಅವ್ರ ಹತ್ರ. ಇಡೀ ಒಂದು ಏಷ್ಯಾದಲ್ಲಿ 4-5 ದೊಡ್ಡ ಹೋಟೆಲ್ಸ್ ಇದೆ ಅವ್ರದ್ದು.
ಅದೆಲ್ಲ ಬಿಟ್ಬಿಡೋಣ, ಅವ್ರಿಗೆ ದುಡ್ಡಿಂದ ಅವಶ್ಯಕತೆ ಇಲ್ಲ. ಬಟ್ ಅಷ್ಟೆಲ್ಲ ಇದ್ದರೂ ಹಾಡ್ಬೇಕನ್ನೋ ಸಂಗೀತದ ಮೇಲೆ ಇರೋ ಪ್ರೀತಿ ಅವರಿಗೆ. ಇವತ್ತಿನ ಜನ್ರೇಷನ್ ದುಡ್ಡು ಕೇಳ್ತಾರೆ ಅಂತ ನಾನು ಹೇಳೋದಿಲ್ಲ, ದುಡ್ಡಿಗಾಗಿ ನಾನು ಹಾಡೋದಿಲ್ಲ ಅಂತ. ನಮಗೆ ಪರ್ಟಿಕ್ಯುಲರ್ ತುಂಬ ಕ್ರಿಯರ್ ಪೀಪಲ್ ದುಡ್ಡಿಗಾಗಿ. ಬಟ್ ಇವತ್ತಿಂದ ಹೇಗಾಗಿದೆ ಅಂದರೆ, ಒಂದೆರಡು ಸಾಂಗ್ ಹಿಟ್ ಆಗಿಬಿಟ್ರೆ ತಲೆ ಕೊಂಬ್ ಬಂದ್ಬಿಡುತ್ತೆ. ನಾನು ದೊಡ್ಡ ಸ್ಟಾರ್ ಇದ್ದಿನ ಪಿಕ್ಚರ್ಗಳಿಗೆ ಮಾತಾಡ್ತೀನಿ, ನಾನು ತುಂಬ ಸೆಲೆಕ್ಟಿವ್ ಆಗಿದ್ದೀನಿ. ಇವತ್ತಿಂದ ಸುಮಾರು ಸಿಂಗರ್ಗಳಿದ್ದಾರೆ, ಅವ್ರ ನಖರಗಳು ನೋಡಬೇಕು. ಹೌದು, ಅದನ್ನೇ ನಾನು ಈಗ ಹಾಂ, ಕೇಳಿದ್ದು ಸರ್. ನಖರಗಳು ನೋಡು. ತೆಲುಗುನಲ್ಲಿ ಹಾಡ್ತಾರೆ, ತೆಲುಗು ಸಿಂಗರ್ಸ್ ಒಬ್ರು ಹಿಂಗೆ ಯಾರೋ ಹೇಳಿದ್ದು, ತೆಲುಗು ಸಿಂಗರ್ ತೆಲುಗುನಲ್ಲಿ ಮಾತ್ರ ಹಾಡ್ತಾರೆ, ಕನ್ನಡಕ್ಕೆ ಆಡಲ್ಲ, ಯಾಕಂದ್ರೆ ಅವ್ರಿಗೆ ಬ್ಯುಸಿ ಟೈಮು, ಸಿಕ್ಕಾಪಟ್ಟೆ ಬ್ಯುಸಿ ಅವರು, ಅದಕ್ಕೆ ಅದೊಂದು ಹಾಡ್ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಬೇರೆ ಯಾರೋ ಹಾಡಿರ್ತಾರೆ. ಸೊ ಯಾಕೆ ಒಬ್ಬರೇ ಸಿಂಗರ್ ಎಲ್ಲದನ್ನು ಹಾಡಿಲ್ಲ ಅಂತ ಕೇಳಿದಾಗ ಈ ಥರದ್ದೊಂದಷ್ಟು ವಿಷಯಗಳು ಬರುತ್ತೆ. ಸೊ ಅದಕ್ಕೆ ಕೇಳಿದ್ದು ನಾನು. ಇದು ಎಲ್ಲ ಭಾಷೆಯಲ್ಲಿ ಆಗಿದೆ. ಹಿಂದಿಯಲ್ಲಿ ಕೂಡ ಅದೇ ಥರ ನಖರಗಳಂತೀವಲ್ಲ, ಧಿಮಾಕು. ಬಹಳ ಸಿಂಗರ್ಗಳಿದ್ದು ಹಿಂದಿಯಲ್ಲಿ ತುಂಬ ಧಿಮಾಕಿದೆ. ತಮಿಳಲ್ಲಿ ಕೂಡ ಆ ಥರ ಇದ್ದಾರೆ, ಕನ್ನಡದಲ್ಲಿ ಕೂಡ ಇದ್ದಾರೆ. ನಿಮ್ಗೆ ಹೇಳ್ತೀನಿ, ನಾ ಆ ಸಿನಿಮಾಗೆ ಹಾಡೋದಿಲ್ಲ, ಈ ಸಿನಿಮಾಗೆ ಹಾಡೋದಿಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ದೊಡ್ಡ ಹೆಸರು ಇದ್ದವ್ರಿಗೆ ಮಾತಾಡ್ತೀನಿ, ದೊಡ್ಡ ಸ್ಟಾರ್ ಇದ್ದರೆ ಮಾತಾಡ್ತೀನಿ ಅಂತ ಧಿಮಾಕ್ ತೋರಿಸ್ತಾರೆ. ಅದೆಲ್ಲ ಮಾಡಿದ್ರೆ 4 ದಿವಸ ನಡೀತಷ್ಟೇ. ಅದೆಲ್ಲ ಈ ಥರ ಅವ್ರು ಚಿಕ್ಕವರಿಗೂ ಹಾಡಿದ್ದಾರೆ, ಆಶಾಜಿ ಅವರು, ಲತಾಜಿ ಅವರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗೂ ಹಾಡಿದ್ದಾರೆ, ಚಿಕ್ಕ ಸಿನಿಮಾಗಳಿಗೂ ಹಾಡಿದ್ದಾರೆ. ಚಿಕ್ಕ ಸಿನಿಮಾ ಅಂದರೆ ಬಜೆಟ್ ಎಲ್ಲ ಸಿನಿಮಾಗಳಿಗೆ, ಅಂಥ ಸಿನಿಮಾಗಳು ಹಾಡಿದ್ದಾರೆ. ಆ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ, ಪಿಕ್ಚರ್ಗಳು, ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಜಡ್ಜ್ ಮಾಡೋಕ್ಕೆ ನೀವ್ಯಾರು? ನಾನು ಸಿಂಗರ್ ಇದು, ನಿನ್ಗೆ ಒಬ್ಬನಿಗೆ ಇಷ್ಟ ಆಗಿದೆ ಅಂತಂದ ತಕ್ಷಣ ಇಡೀ ಕರ್ನಾಟಕ ಇಷ್ಟ ಆಗುತ್ತಂತಿಲ್ಲ, ಇಡೀ ಭಾರತಕ್ಕೆ ಇಷ್ಟ ಆಗುತ್ತಂತಿಲ್ಲ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬ ಡೈರೆಕ್ಟರ್, ಒಬ್ಬರು ಪ್ರೊಡ್ಯೂಸರ್ ಎಲ್ಲ ಸೇರಿ ಒಂದು ಕಂಪೋಸಿಷನ್ ಮಾಡಿದ್ದಾರೆ ಅಂದಾಗ ಅದು ಏನೋ ಅವ್ರು 4 ಜನರಿಗೆ ಇಷ್ಟಪಟ್ಟೆ ಮಾಡಿದ್ದಾರೆ. ನಿನ್ನ ಬಂದು ಹಾಡೋ ಕೆಲಸ, ನೀನು ಅದಕ್ಕೆ ಶ್ರದ್ಧಾಪೂರ್ವಕವಾಗಿ ನಿಂದು ಡೆಡಿಕೇಶನಿಂದ ಸಾಂಗನ್ನು ಚೆನ್ನಾಗಿ ಹಾಡು ಹೋಗಪ್ಪ, ಅಷ್ಟು ನಿನ್ನ ಕೆಲಸ ಅಷ್ಟೇ. ನೀನೇನು ದೇವರಲ್ಲ ಈ ಸಾಂಗ್ ಹಿಟ್ ಆಗುತ್ತೆ ಫ್ಲಾಪ್ ಆಗುತ್ತೆ ಅಂತ ಹೇಳಿಕೆ. ಇವತ್ತಿನ ಜನ್ರೇಷನ್ ಹಾಗಾಗಿಬಿಟ್ಟಿದ್ದಾರೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಅಂತ ಅಮ್ಮಗೆ ನನಗೆ ಹಾಡಿ ನೋಡಿ ದೊಡ್ಡ, ನನಗೆ ಲೈಫಲ್ಲಿ ಒಂದು ತುಂಬ ಒಂದು ದೊಡ್ಡ ಏನೋ ಅಚೀವ್ ಮಾಡಿದ್ದೀನಿ ಅನ್ನೋ ಥರ ನನಗೊಂದು ಇದು ಕೊಟ್ಟು ಹೋದ್ರು ನನಗೆ ಅವರು. ನಾವು ಈ ಜೀವನ ಇರೋವರೆಗೂ ಆಶಾ ತಾಯಿಯವ್ರದ್ದು ನಮ್ಮ ಮೇಲೆ ಋಣನೇ ಇದೆ ಅನ್ಕೋತೀವಿ. ಅದು ಯಾವತ್ತೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಜೀವನದ ಅತ್ಯಂತ ದೊಡ್ಡ ಮಧುರ ಕ್ಷಣಗಳು ಅವ್ರ ಜೊತೆ ಕಳೆದಿದ್ದು. ಆನಂತರ ರೆಕಾರ್ಡಿಂಗ್ ಮಾಡಿ ಒಂದು 3-4 ವರ್ಷ ನಂತರ ಮತ್ತೆ ಅವ್ರಿಗೆ ಸುಮ್ಮನೆ ಮೀಟ್ ಮಾಡೋಕ್ಕಂತ ಹೋಗಿದ್ದೆ ಅವ್ರ ಮನೇಲಿ. 1 ಅವರ್ 1.5 ಅವರ್ ಕೂತ್ಕೊಂಡು ಅಲ್ಲಿ ಮತ್ತೆ ಹರಟೆ ಹೊಡ್ಕೊಂಡು ಅದು ಇದು ಡಿಸ್ಕಸ್ ಮಾಡಿಕೊಂಡು, ಅವ್ರು ಯಾರೊಬ್ಬರು ಸಿಂಗರ್ ಇದ್ದನು, ಒಬ್ಬ ನನಗೆ ಹೆಸರು ಮರ್ತೋಗ್ತಿದ್ದೀನಿ, ಒಂದು ಸ್ಟಾರ್ ಚಾನಲಲ್ಲಿನ ಸ್ಟಾರ್ ಪ್ಲಸ್ಸಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಿತ್ತು, ಅಲ್ಲಿ ಆಶಾ ತಾಯಿಯವ್ರು ಜಡ್ಜ್ ಇದ್ದರು. ಅಲ್ಲೊಬ್ಬನು ಸಿಂಗರ್ ತುಂಬ ಚೆನ್ನಾಗಿ ಹಾಡ್ತಿದ್ನು. ಆ ಹುಡುಗನ ನಂಬರ್ ಕೊಟ್ಟರು ನನಗೆ ಮನೆಗೆ ಹೋದಾಗ. ವೀರ್ ಬಹುತ್ ಅಚ್ಚ ಗಾತಾ ಹೈ, ನೀವು ಕನ್ನಡದಲ್ಲಿ ಇವ್ನಿಗೆ ಹಾಡಿಸಿ, ತುಂಬ ಚೆನ್ನಾಗಿ ಹಾಡ್ತಾನೆ ಹುಡುಗ ಅಂತ. ಅವ್ನ ಹೆಸರು ಮರ್ತ. ಆ ಹುಡುಗ ಪಾಪ ಆಕ್ಸಿಡೆಂಟಲ್ಲಿ ತೀರೋದು. ನಾವು ಹುಡುಗ ಆಶಾಜಿಯವ್ರು ಅಂದರೆ ಆ ಥರ ರೆಕಮೆಂಡ್ ಮಾಡಿದ್ರು ನೋಡಿ, ಸಂಬಂಧ ಇಲ್ಲ, ಅವ್ನು ಎಲ್ಲೋ ಚೆನ್ನಾಗಿ ಹಾಡ್ತಾನೆ ಅಂದಾಗ ಅವ್ನಿಗೆ ನಂಬರ್ ಕೊಟ್ಟು ನನಗೆ, ಇವ್ನಿಗೆ ಹಾಡಿಸಿ, ಒಳ್ಳೆ ಸಿಂಗರ್ ಇವನು ಅಂದರೆ ಆ ಒಂದು ಪ್ರತಿಭೆಗಳನ್ನು ಬೆಳೆಸ್ಬೇಕನ್ನೋದು ಅವ್ರ ಮನಸ್ಸಲ್ಲಿತ್ತು. ಆ ಥರ ಅವ್ರ ಶೋಗಳಲ್ಲಿ ತುಂಬ ಜನರಿಗೆ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವರ ಲೈವ್ ಶೋಗಳಲ್ಲಿ. ಅಂದರೆ ಅಂಥ ಒಂದು ಇರೋರು ನಮ್ಮ ಹತ್ರ SP ಸರ್ ಕೂಡ ಹಾಗೆ ಇದ್ದರು. ಇವರೆಲ್ಲ ಆ ಕಷ್ಟಗಳನ್ನ ನೋಡಿದ್ದಾರೆ. ಆ ಸಾಧನೆ ಮಾಡಿದಾಗ ಸಾಧನೆ ಹಿಂದಿಂದು ಪರಿಶ್ರಮ ಏನಿದೆ ಅಂತ ಅವ್ರಿಗೆ ಗೊತ್ತು, ಶ್ರಮ ಗೊತ್ತು. ಎಷ್ಟು ಒದ್ದಾಡಿದ್ದೀವಿ ನಾವು ಒಂದು ಅವಕಾಶ ಸಿಗೋಕ್ಕೆ, ಗೆಲ್ಲಕ್ಕೆ, ಎಷ್ಟನ್ನೆಲ್ಲ ನಾವು ನೋವು ಅನುಭವಿಸಿದೆ ಅನ್ನೋದು ಅವ್ರಿಗೆ ಈಗ ಮನಗಣನೆ ಇದೆ. ಇವತ್ತಿನ ಜನ್ರೇಷನ್ಗೆ ಇಲ್ಲ. ಇವತ್ತು ಯಾವುದೋ ರಿಯಾಲಿಟಿ ಶೋನಲ್ಲಿ ಹಾಡಿದ್ರೆ ಮುಗೀತು. ಆ ನಂತರ ನಾನು ರಿಯಾಲಿಟಿ ಶೋ ಬಿಟ್ಬಿಡಿ. ಯಾವುದೋ ಇವಾಗ ಶೋಗಳು ಎಷ್ಟು ಸಿಗ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಶೋಗಳಾಗಿದೆ. ಡೈಲಿ ಒಂದು 100 ಶೋ ಆಗ್ತದೆ. ಶೋನಲ್ಲಿ ಹಾಡ್ಕೊಂಡು ಮಜವಾಗಿರೋಣ. ಯಾರೋ ಹಾಡಿದ್ದು ನೀವು ಶೋನಲ್ಲಿ ಹಾಡೋದು ದೊಡ್ಡ ಸಾಧನೆ ಏನಲ್ಲದು. ಯಾರೋ ಒಂದು ಲತಾಜಿ ಹಾಡಿದ್ದು, ಆಶಾ ಭೋಸ್ಲೆ ಹಾಡಿದ್ದು ನೀವು 100 ಸರಿ ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಕರಾವಕೆ ಬಂದಮೇಲೆ ಅಂತೂ ಮನೆಗೆ ಸಿಂಗರ್ ಆಗಿದ್ದಾನೆ. ಎಲ್ಲೋ ಆಟೋ ಓಡಿಸೋನು ಸಿಂಗರ್, ರಿಕ್ಷಾ ಓಡಿಸೋನು ಸಿಂಗರ್, ನಾಣಿನೂ ಸಿಂಗರ್, ಸಂಗೀತ ಕಲಿಲಾರ್ದೆಲ್ಲ ಸಿಂಗರ್ ಆಗಿಬಿಟ್ಟಿದ್ದಾರೆ. ಅದೇನು ದೊಡ್ಡ ಸಾಧನೆ ಅಲ್ಲ ಸ್ಟೇಜ್ ಮೇಲೆ ಹಾಡೋದು. ಒಂದು ಹೊಸ ರೆಕಾರ್ಡಿಂಗ್, ಒಂದು ನೀವು ಕಲಿತು ಹೊಸ ಕಂಪೋಸಿಷನ್ ಹಾಡಿ ರೆಕಾರ್ಡಿಂಗ್ ಸ್ಟುಡಿಯೋಲ್ಲಿ ಹಾಡೋದಿಲ್ಲ, ಅದು ದೊಡ್ಡ ಟ್ಯಾಲೆಂಟ್. ಅದು ಇವತ್ತಿನ ಜನ್ರೇಷನ್ಗೆಲ್ಲ ತುಂಬ ಕಷ್ಟ ಇದೆ. ಹಾಗಾಗಿ ಆಶಾ ತಾಯಿ ನಮ್ಮ ಸಲುವಾಗಿ ದೇವರಿದ್ದಾರೆ. ಆ ದೇವರು ನಾವು ಸಾಯವರೆಗೂ ನಮ್ಮ ಜೊತೆಲೇ ಇರ್ತಾರೆ. ಅವ್ರ ಹಾಡುಗಳು ನಮ್ಮ ಜೊತೆಲಿದೆ, ಅವ್ರು ನಮ್ಮ ಜೊತೆಲೇ ಇರ್ತಾರೆ. ಅವ್ರು ದೈಹಿಕವಾಗಿಲ್ಲ, ಬಟ್ ಮಾನಸಿಕ ಸಂಗೀತಮಯವಾಗಿ ಅವ್ರು ನಮ್ಮ ಜೊತೆಲಿದ್ದಾರೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಅದ್ಭುತವಾದ ಮಾತುಗಳನ್ನ ಆಡಿದ್ರಿ ಅವ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ವೀರ್ ಸಮರ್ಥ್ ಅವರ ಮಾತು. ಆಶಾ ಭೋಸ್ಲೆ ಅವರು ಏನು ಮಹಾನ್ ಗಾಯಕಿಯಾಗಿ ಗುರುತಿಸ್ಕೊಂಡಿದ್ರು ಸಹ, ಅವರು ತುಂಬಾ ಡೌನ್ ಟು ಅರ್ತ್ ನೇಚರ್ ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, ಚಿವಿನೆನ್, ಬೆಂಗಳೂರು.